ಎಲ್ರಿಗೂ ನಮಸ್ಕಾರ. ಇವತ್ತು ಡೇಟ್ ಬಂದು 27 ಮಾರ್ಚ್ 2026. ಧರ್ಮಸ್ಥಳ ಬಂದಿದ್ದೆ. ಧರ್ಮಸ್ಥಳದಲ್ಲಿ ನಾನು ಇಲ್ಲಿ ರೂಮ್ ಮಾಡಿದ್ದೀನಿ. ರೂಮ್ ಎಕ್ಸಾಕ್ಟ್ ಬಂದು ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ಇದೆ. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್, ಮೇನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇದು ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡ್ ಮುಂದ್ಗಡೆನೇ ರೂಮ್ ಇದೆ. ತುಂಬ ಜನರಿಗೆ ಅಂದರೆ ಫಸ್ಟ್ ಟೈಮ್ ಬರೋರಿಗೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ರೂಮ್ ಡೀಟೇಲ್ಸು, ಆಮೇಲೆ ರೂಮನ್ನು ಪೂರ್ತಿಯಾಗಿ ತೋರಿಸ್ತೀನಿ, ಆಮೇಲೆ ರೂಮ್ ಪ್ರೈಸು, ಆಮೇಲೆ ಅದರ ಪ್ರೊಸೆಸ್ ಏನು, ಆನ್ಲೈನಲ್ಲಿ ಹೇಗೆ ಬುಕ್ ಮಾಡಬೇಕು, ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ವಲ್ಪ ವಿಡಿಯೋನು ಒಳಗಡೆ ಅಂದರೆ ಪರ್ಮಿಷನ್ ತೊಗೊಂಡೆ, ಯಾಕಂದರೆ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು. ಕೆಲವರು ಪ್ರೈವೇಸಿ ಇರುತ್ತೆ ರೂಮ್ ಅಂತ ಬಂದಾಗ. ಸೊ ಪ್ರೈವೇಸಿಗೆಲ್ಲ ತೊಂದರೆ ಮಾಡಬೇಡಿ, ವಿಡಿಯೋ ಮಾಡ್ಕೊಳ್ಳಿ ಅಂತ ಅಂದರು. ಅಂದರೆ ಪರ್ಮಿಷನ್ ತೊಗೋಬೇಕಾಗತ್ತೆ. ಈ ಕಡೆ ಸ್ವಲ್ಪ ಚೆನ್ನಾಗಿದ್ದಾರೆ ಜನ, ಅಂದರೆ ಎಜುಕೇಟೆಡ್ ಜನ. ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಫಾಲೋ ಮಾಡ್ತಾರೆ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇದು ಮೇಲ್ಗಡೆ ಏನು ಕಾಣಿಸ್ತಿಲ್ಲ, ಇದು ಧರ್ಮಸ್ಥಳ ಮೇನ್ ಬಸ್ ಸ್ಟ್ಯಾಂಡು. ನೀವು ಅಲ್ಲಿ ದೇವಸ್ಥಾನ ಮುಂದ್ಗಡೆ ಎಂಟ್ರೆನ್ಸ್ ಹೋದರೂ ಅಲ್ಲಿ ಬಸ್ಸು ಸಿಗುತ್ತೆ. ಅಂದರೆ ಇಲ್ಲಿಂದನೇ ಹೋಗಿರೋ ಬಸ್ಸು ಅಲ್ಲಿ ಸಿಗುತ್ತೆ. ಅದರ ಆಪೋಸಿಟ್ಟೇ ನನಗಿಲ್ಲಿ ರೂಮ್ ಸಿಕ್ಕಿರೋದು. ಇದು ಸಹ್ಯಾದ್ರಿ ಬಿಲ್ಡಿಂಗು, ಅಂದರೆ ಟ್ರಸ್ಟಿಂದನೇ, ದೇವಸ್ಥಾನದ ಟ್ರಸ್ಟಿಂದನೇ ಇರುವಂತಹ ಈ ಒಂದು ಬಿಲ್ಡಿಂಗು. ಅಂದರೆ ಸಹ್ಯಾದ್ರಿ ಮತ್ತು ಇದರ ಆಪೋಸಿಟ್ಟು ಯಾವುದು ಹೆಸರು ಬರೋಲ್ಲ, ರತ್ನ ಏನೋ ಅಂತ ಇದೆ. ಸೊ ಆ ಎರಡು ಬಿಲ್ಡಿಂಗು ಈ ಬಸ್ ಸ್ಟ್ಯಾಂಡ್, ಅಂದರೆ ಇಲ್ಲಿಂದ ದೇವಸ್ಥಾನ ಒಂದು ಅರ್ಧ ಕಿಲೋಮೀಟ್ರ್ ಆಲ್ಮೋಸ್ಟ್ ದೂರ ಆಗುತ್ತೆ. ನೀವು ಸ್ವಲ್ಪ ಅಲ್ಲೇ ನೇತ್ರಾವತಿ ಅಂತ ಇದ್ದಾವೆ, ಅವೆಲ್ಲ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿದ್ದಾವೆ. ಅದರದ್ದು ಪ್ರೈಸ್ ಇದೆ. ಆನ್ಲೈನಲ್ಲಿ ಬುಕ್ ಮಾಡಿರೋ ರೂಮ್ ಇದು. ನಾನು ರೂಮ್ ತೋರಿಸ್ತೀನಿ ಪೂರ್ತಿಯಾಗಿ, ರೂಮ್ ಹೇಗಿದೆ ಏನಿದೆ ಎಲ್ಲ. ಓಕೆ, ಇದು ನನ್ನ ರೂಮ್ ನಂಬರ್ 188. ಅಂಗಡಿಗೆ ಹೋಗಿ ಬಂದೆ. ಶಾಂಪೂ ಬೇಕಾಗಿತ್ತು, ಇಲ್ಲ ಸೋಪ್ ಬೇಕಾಗಿತ್ತು. ಬೆಳಗ್ಗೆ ಒಂದು ಸೋಪ್ ತಂದಿದ್ದೆ, ಅದಕ್ಕೂ ಸ್ಮೆಲ್ ಸರಿ ಅನ್ನಿಸ್ತಿಲ್ಲ. ಅದಕ್ಕೆ ಮತ್ತೊಂದು ಸೋಪ್ ತೊಗೊಂಬಂದೆ ಹೋಗಿ. ಇದು ರೂಮು ಬ್ಲರ್ ಆಗ್ಬೋದು ವೈಡ್ ಆ್ಯಂಗಲಲ್ಲಿ. ಓಕೆ, ಇದು ಒಂದು ಸಿಂಗಲ್ ಬೆಡ್ ಇದೆ, ಇಲ್ಲಿ ಡಬಲ್ ಬೆಡ್ ಇದೆ. ಆ್ಯಂಡ್ ಇಲ್ಲಿ ಏನಾದರೂ ಇಡೋಕ್ಕೆ, ನಿಮ್ಮ ಮೊಬೈಲು ಏನಾದರೂ ಥಿಂಗ್ಸ್ ಇಡೋದಕ್ಕೆ ಯೂಸ್ ಆಗುತ್ತೆ ಇದು. ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ಮೆಂಬರ್ಸ್ ಏನಾದರೂ ರೂಮ್ ಮೆಂಬರ್ಸ್ ಜಾಸ್ತಿ ಇದ್ದರೆ ಒಂದು ದೊಡ್ಡದಾಗಿರೋ ಚಾಪೆ, 2 ದಿಂಬು, ಆಮೇಲೆ ಇಲ್ಲಿ ಏನಾದರೂ ನಿಮ್ದು ಏನಾದರೂ ವರ್ಕು ಏನಾದರೂ ಇದ್ದರೆ ಒಂದು ಚೇರು, ಟೇಬಲ್ ಇದೆ, ತಂಬಿಗೆ, ಗ್ಲಾಸು, ಆಮೇಲೆ ಇಲ್ಲಿ ಬಟ್ಟೆ ಬ್ಯಾಗ್ ಎಲ್ಲ ಇಡೋದಕ್ಕೆ ಕಬೋರ್ಡ್ ಇದೆ. ಆಲ್ರೆಡಿ ಇಟ್ಟಿದ್ದೀವಿ ನಾವು, ಏನೋ ಬಟ್ಟೆ ಎಲ್ಲ ಇಟ್ಟಿದ್ದೀವಿ. ದೊಡ್ಡದಾಗಿ ಒಂದು ಮಿರರ್ ಇದೆ. ಆ್ಯಂಡ್ ಈ ರೂಮ್ ಸೈಜ್ ಬಂದು ನನ್ನ ಪ್ರಕಾರ ಒಂದು 14, 11 ಅಥವಾ 14, 12 ಇರ್ಬೋದು ಅನಿಸುತ್ತೆ. ಆಮೇಲೆ ಇಲ್ಲಿ ಮಂಜುನಾಥ ಸ್ವಾಮಿ ಫ್ಯಾನ್ ಇದೆ, ಲೈಟು ಸಿಕ್ಕಾಪಟ್ಟೆ ದೊಡ್ಡದಾಗಿರುವಂಥ ಲೈಟ್ಸೇ ಇದೆ. ಆ್ಯಂಡ್ ನನ್ನ ಪ್ರಕಾರ ಈ ಒಂದು ರೂಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸುಮಾರು ಕಡೆ ಎಲ್ಲ ಹೋಟೆಲ್ಗಳು, ಲಾಡ್ಜ್ಗಳಲ್ಲಿ ಹೋಗಿರ್ತೀನಲ್ಲ. ಸೊ ಅಲ್ಲೆಲ್ಲ ನಾವು 1500 ಕೊಟ್ಟು ಏನು ರೂಮ್ ಬುಕ್ ಮಾಡ್ತೀವಲ್ಲ, ಸೊ ಅದಕ್ಕಿಂತಲೂ ಸಿಕ್ಕಾಪಟ್ಟೆ ಬೆಟರ್ ಅಂತ ನನಗನ್ನಿಸ್ತು. ಯಾಕಂದರೆ ಕ್ಲೀನ್ ಇದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ವಾಶ್ರೂಮು, ಬಾತ್ರೂಮು. ನಮ್ಮ ಮನೇಲಿ ಬೆಡ್ರೂಮು, ಕಿಚನ್ ಇರುತ್ತಲ್ಲ, ಆ ಸೈಜಲ್ಲಿ ಇಲ್ಲಿ ಬಾತ್ರೂಮ್ ಇದೆ. ಸೊ ಇದು ಮಿರರ್ ಇದೆ, ಇಲ್ಲಿ ಕೂಡ ಚೆನ್ನಾಗಿದೆ, ನೀಟಾಗಿದೆ. ವಿತ್ ಹಾಟ್ ವಾಟರ್ ಇದೆ. ಅಂದರೆ ಸೋಲಾರ್ ಇದೆಯಲ್ಲ, ಕಂಟಿನ್ಯೂಸ್ ಆಗಿ 24x7 ಹಾಟ್ ವಾಟರ್ ಇರುತ್ತೆ. ಇನ್ನು ಈ ರೂಮ್ ಬುಕ್ ಮಾಡೋ ವಿಧಾನ ಅಂದರೆ, ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಅಂದರೆ ವಿಚಿತ್ರ ಜನ ಇರ್ತಾರೆ ಸೊಸೈಟೀಲಿ, ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಹಾಕ್ತಿರ್ತಾರೆ. ಏನಿಲ್ಲ, ಫಸ್ಟ್ ಟೈಮ್ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಈ ಒಂದು ಇನ್ಫಾರ್ಮೇಷನ್ ಯಾರಿಗಾದ್ರೂ ಗೊತ್ತಿದ್ದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ತುಂಬ ಜನರಿಗೆ ಅಂದರೆ ಹೆಂಗಾಗುತ್ತಂದರೆ, ತುಂಬ ಜನರಿಗೆ ಭಯ, ಹೊರಗಡೆ ಹೆಂಗಿರುತ್ತೋ ಏನಿರುತ್ತೋ, ಫ್ಯಾಮಿಲಿ ಜೊತೆ ಹೋಗೋಕ್ಕೆ, ಲೇಡೀಸ್ ಜೊತೆ ಹೋಗೋಕ್ಕೆ, ಫ್ಯಾಮಿಲಿಯಲ್ಲಿ ಹೆಂಡತಿ, ಅಮ್ಮ. ಸೊ ಆ ಥರ ಸಮಸ್ಯೆಗಳು ತುಂಬ ನೋಡಿದ್ದೀನಿ ನಾನು. ಸೊ ಈ ಒಂದು ರೂಮನ್ನು ನಾನು ಪ್ಯೂರಾಗಿ ಆನ್ಲೈನಲ್ಲಿ ಬುಕ್ ಮಾಡಿರೋದು. ನೀವು ಈ ಒಂದು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ಸುಮಾರು ಬಿಲ್ಡಿಂಗ್ಸ್ ಇದ್ದಾವೆ. ದೇವಸ್ಥಾನದ ಹತ್ರ ನೇತ್ರಾವತಿ, ಆಮೇಲೆ ತುಂಬ ಇದ್ದಾವೆ. ಆಮೇಲೆ ಇಲ್ಲಿ ಬಂದು ಇವೆರಡು ಬಿಲ್ಡಿಂಗ್ ಇದ್ದಾವೆ. ಒಂದು ಇಲ್ಲಿಂದ ದೇವಸ್ಥಾನ ಹೋಗ್ಬೇಕಂದ್ರೆ ನೀವು ಆಟೋಕ್ಕೆ ಹೋಗ್ಬೇಕು, ಅಥವಾ ಸ್ವಂತ ವೆಹಿಕಲ್ ಇದ್ದರೆ ಸ್ವಂತ ವೆಹಿಕಲ್ ಮೂಲಕ ಹೋಗ್ಬೇಕು, ಅಥವಾ ಬೈ ವಾಕು, ಟ್ರೈನು ಬಸ್ ಏನಾದರೂ ಬಂದಿದ್ದರೆ ಬೈ ವಾಕ್ ಹೋಗ್ತೀನಿ ಅಂದರೆ ಹೋಗ್ಬೋದು. ಸ್ವಲ್ಪ ದೂರ ಆಗುತ್ತೆ, ಆಲ್ಮೋಸ್ಟ್ ಒಂದು 600 ಮೀಟ್ರ್ ಆಗ್ಬೋದು ಬಹುಶಃ. ಅಂದರೆ ಇಲ್ಲಿಂದ ಮೇನ್ ಸರ್ಕಲ್ ಹೋಗಿ ಸರ್ಕಲಿಂದ ದೇವಸ್ಥಾನ ಹೋಗ್ಬೇಕು. ಚೆನ್ನಾಗಿದೆ ರೂಮು.
ಆ್ಯಂಡ್ ಈ ಒಂದು ರೂಮನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ವೀಕೆಂಡು ಫ್ರೈಡೇ ಆಗಿರೋದ್ರಿಂದ ಆಲ್ಮೋಸ್ಟು ಎಲ್ಲ ರೂಮು ರಶ್ ಆಗಿದ್ವು, ಅಂದರೆ ಫುಲ್ ಆಗಿದ್ವು. AC ಒಂದು ಕಡೆ 1200 ಇದೆ, ಒಂದು ಕಡೆ 1500 ಇದೆ, ಒಂದು ಕಡೆ 2000 ಇದೆ. ಇಲ್ಲಿ ನಾನ್ AC ನಾನು ರೂಮ್ ಬುಕ್ ಮಾಡಿರೋದು. ನನಗೆ ಆನ್ಲೈನಲ್ಲಿ 600 ರೂಪಾಯಿ ಬಂತು. ಆಮೇಲೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜಸ್ಸು 700. ಇಲ್ಲಿ ಬಂದ ಮೇಲೆ 200 ರೂಪಾಯಿ ಜಾಸ್ತಿ ಎಕ್ಸ್ಟ್ರಾ ಮತ್ತೆ ಇಸ್ಕೊಂಡ್ರು. ಯಾಕಂದರೆ ಚೆಕ್ಔಟ್ ಆಗುವಾಗ 200 ರೂಪಾಯಿ ವಾಪಸ್ ಕೊಡ್ತಾರಂತೆ. ನಾನು ಕೇಳಿದೆ, ಇಲ್ಲೇ ಬಂದು ಬುಕ್ ಮಾಡಿದ್ರೆ ಹೇಗೆ ಆನ್ಲೈನಲ್ಲಿ ಮಾಡೋದಕ್ಕಿಂತ ಅಂದರು. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಕಟ್ ಆಗುತ್ತೆ, ಇಲ್ಲೇ ಬಂದು ಮಾಡಿದ್ರೆ 600 ರೂಪಾಯಿ ಅಷ್ಟೇ ಹೋಗುತ್ತೆ ಅಂತ ಅಂದರು. ಅಂದರೆ ಸಮ್ ಟೈಮ್ ಏನಾಗುತ್ತೆ ಅಂದರೆ ರೂಮ್ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇಲ್ಲೇ ಬಂದು. ಅದಕ್ಕೆ ಆನ್ಲೈನಲ್ಲೇ ಬಂದರೆ ಒಂದು 100 ರೂಪೀಸ್ ಹೋದರೆ ಹೋಗಲಿ, ಸೇಫ್ ಇರ್ತೀವಿ ಅನ್ನೋ ಉದ್ದೇಶ ಅಷ್ಟೇ. ಇಷ್ಟು ಅಂದರೆ ಆಮೇಲೆ ಇದು ರೂಮ್ ಬುಕ್ ಮಾಡುವಾಗ ನಾನು ಯಾವುದಾದ್ರೂ ಒಂದು ಸೈಬರ್ ಅಂಗಡಿಗೆ ಹೋಗ್ಬೇಕಾ, ಕಂಪ್ಯೂಟರ್ ಅಂಗಡಿಗೆ ಹೋಗ್ಬೇಕಾ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಿರ್ತಾರೆ. ಏನಿಲ್ಲ, ನಿಮ್ಮ ಮೊಬೈಲನ್ನು ತೆಕ್ಕೊಳ್ಳಿ, ಗೂಗಲ್ ಕ್ರೋಮ್ ಓಪನ್ ಮಾಡಿ, ಧರ್ಮಸ್ಥಳ ರೂಮ್ಸು ಅಂತ ಧರ್ಮಸ್ಥಳ ರೂಮ್ ರಿಲೇಟೆಡ್ ಏನಾದರೂ ಟೈಪ್ ಮಾಡಿದ್ರು ನೀವು ಅಲ್ಲಿ ಒಂದು ಲಿಸ್ಟ್ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರು ಆಮೇಲೆ ಹೆಸರು ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ತುಂಬ ಈಸಿ ಪ್ರೊಸೆಸ್ ಇದೆ. ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ, ತುಂಬಾ ಈಸಿ ಪ್ರೊಸೆಸ್ ಇದೆ. ಆಮೇಲೆ ನಿಮಗೆ ಚೆಕ್-ಇನ್ ಆಗೋ ಡೇಟು, ಚೆಕ್ಔಟ್ ಆಗೋ ಡೇಟ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ರೂಮ್ಸ್ ಅವೈಲೇಬಿಲಿಟಿ ತೋರಿಸುತ್ತೆ. ನಿಮ್ಗೆ ಯಾವ ರೂಮ್ ಬೇಕೋ ಅಲ್ಲಿ ನೀವು ಕ್ಲಿಕ್ ಮಾಡಿ ಪೇ ಮಾಡಿ, ವಯಾ ಕ್ರೆಡಿಟ್ ಕಾರ್ಡು, UPI ಯಾವುದ್ರ ಮುಖಾಂತರ ನೀವು ಪೇ ಮಾಡಿ ರೂಮ್ ಬುಕ್ ಮಾಡ್ಕೋಬೋದು. ಇಷ್ಟು ಇನ್ಫಾರ್ಮೇಷನು. ಈ ಒಂದು ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ಫುಲ್ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಒಂದು ಲೈಕ್ ಇದ್ದರೆ ಸ್ವಲ್ಪ ನಮಗೂ ಮೋಟಿವೇಶನ್ ಸಿಗುತ್ತೆ. ಮೋಟಿವೇಶನ್ ಯಾವಾಗ ಸಿಗುತ್ತೆ ಅಂದರೆ ವ್ಯೂಸ್ ಮೇಲೆ ಮೋಟಿವೇಶನ್ ಸಿಗೋಲ್ಲ ನಮಗೆ. ಕಮೆಂಟ್ ಹಾಕ್ತಾರಲ್ಲ, ಯೂಸ್ಫುಲ್ ಆಯಿತು ಈ ಒಂದು ಇನ್ಫಾರ್ಮೇಷನ್ ಅನ್ನೋದು. ಸೊ ಅವಾಗ ನಮಗೆ ಎಲ್ಲೋ ಒಂದು ಕಡೆ ಓಕೆ, ನನ್ನ ಜನರಿಗೆ ಯೂಸ್ ಆಗುವಂಥದ್ದು ನಾನು ಕೊಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಆ ಥರ ಫೀಲ್ ಬರುತ್ತೆ. ಓಕೆ, ಇಷ್ಟು ಮಾಹಿತಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್.